ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಸದಾ ತಮ್ಮ ಖಡಕ್ ಮಾತುಗಳಿಂದಲೇ ಬಿಜೆಪಿಗೆ ಚಾಟಿ ಬೀಸುವ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಮತ್ತೊಂದು ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. ಧರ್ಮ, ಗೋರಕ್ಷಣೆ ಹೀಗೆಂದು ಮಾತಾಡುವ ಬಿಜೆಪಿ ನಾಯಕರ ಮಕ್ಕಳು ಯಾವತ್ತಾದ್ರೂ ಗೋಮೂತ್ರ ಕುಡಿದಿದ್ದಾರಾ ಅಥವಾ ಧರ್ಮ ರಕ್ಷಣೆಗಾಗಿ ಕೈಯಲ್ಲಿ ತ್ರಿಶೂಲ ಹಿಡಿದು ಬೀದಿಗೆ ಬಂದಿದ್ದಾರಾ ಅಂತ ಕೇಳೋ ಮೂಲಕ ಕೇಸರಿ ಪಾಳೆಯಕ್ಕೆ ನೇರ ಸವಾಲ್ ಹಾಕಿದ್ದಾರೆ. ಬಡವರ ಮಕ್ಕಳನ್ನ ಧರ್ಮದ ಹೆಸರಲ್ಲಿ ಬೀದಿಗೆ ತಂದು ತಮ್ಮ ಮಕ್ಕಳನ್ನ ವಿದೇಶಕ್ಕೆ ಕಳಿಸಿ ಐಷಾರಾಮಿ ಜೀವನ ಮಾಡಿಸ್ತಿರೋ ಬಿಜೆಪಿ ನಾಯಕರ ಮುಖವಾಡವನ್ನ ಖರ್ಗೆ ಕಳಚಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಈ ಸ್ಫೋಟಕ ಹೇಳಿಕೆಗಳ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುತ್ತಾ ವರ್ಗ ಸಂಘರ್ಷದ ಬಗ್ಗೆ ಮಾತನಾಡಿದ್ದಾರೆ. ಬಿಜೆಪಿ ನಾಯಕರ ಮಕ್ಕಳು ವಿದೇಶದಲ್ಲಿ ಓದುತ್ತಾ ಸ್ಟಾರ್ಟ್ಅಪ್ ಮತ್ತು ಕೈಗಾರಿಕೆಗಳನ್ನು ಸ್ಥಾಪಿಸಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಆದರೆ ಅದೇ ನಾಯಕರು ಬಡವರ ಮಕ್ಕಳ ಕೈಗೆ ಮಾತ್ರ ಧರ್ಮದ ಹೆಸರಲ್ಲಿ ಕತ್ತಿ, ತ್ರಿಶೂಲ ನೀಡಿ ಬೀದಿಗೆ ಬಿಡುತ್ತಿದ್ದಾರೆ. ನಮ್ಮ ಮಕ್ಕಳಿಗೆ ನಾವು ಯಾವ ಭವಿಷ್ಯ ಬಯಸುತ್ತೇವೋ ರಾಜ್ಯದ ಪ್ರತಿಯೊಬ್ಬ ಬಡವನ ಮಗನಿಗೂ ಅದೇ ಭವಿಷ್ಯ ಸಿಗಬೇಕು ಅನ್ನೋದು ನಮ್ಮ ಆಶಯ. ಆದ್ರೆ ಬಿಜೆಪಿಯದ್ದು ಮಾತ್ರ ದ್ವಂದ್ವ ನೀತಿ ಎಂದು ಖರ್ಗೆ ಕಿಡಿಕಾರಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಹಬ್ಬಗಳ ಸ್ವರೂಪ ಬದಲಾಗ್ತಿರೋ ಬಗ್ಗೆಯೂ ಪ್ರಿಯಾಂಕ್ ಖರ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಿಂದೆಲ್ಲ ಗಣೇಶ ಹಬ್ಬ ಅಥವಾ ರಾಮನವಮಿ ಅಂದ್ರೆ ಹಿಂದೂ ಮುಸ್ಲಿಂ ಗೆಳೆಯರೆಲ್ಲ ಒಟ್ಟಾಗಿ ಪ್ರಸಾದ ಹಂಚಿಕೊಳ್ತಾ ಇದ್ರು. ಆದ್ರೆ ಈಗ ಹಬ್ಬಗಳನ್ನ ಬಿಗಿ ಭದ್ರತೆಯಲ್ಲಿ ಮಾಡಬೇಕಾದ ಸ್ಥಿತಿ ಬಂದಿದೆ. ಪ್ರಚೋದನಾಕಾರಿಯಾಗಿ ಡಿಜೆ ಹಚ್ಚೋದು, ದರ್ಗಾ ಅಥವಾ ದೇವಸ್ಥಾನದ ಮುಂದೆ ತಲ್ವಾರ್ ಪ್ರದರ್ಶಿಸಿ ಮೆರವಣಿಗೆ ಮಾಡೋದು ಇತ್ತೀಚೆಗೆ ಶುರುವಾಗಿದೆ. ಇದು ಸಮುದಾಯಗಳ ನಡುವೆ ವಿಷ ಬಿತ್ತೋ ಕೆಲಸವಾಗ್ತಾ ಇದೆ ಎಂದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಮನುಷ್ಯ ಧರ್ಮಕ್ಕಾಗಿ ಇರುವುದಲ್ಲ, ಧರ್ಮವೇ ಮನುಷ್ಯನಿಗಾಗಿ ಇರೋದು ಅನ್ನೋ ಅಂಬೇಡ್ಕರ್ ಅವರ ಮಾತನ್ನ ಖರ್ಗೆ ನೆನಪಿಸಿದ್ದಾರೆ. ಇವತ್ತು ಇಡೀ ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಎಐ ತಂತ್ರಜ್ಞಾನದ ಬಗ್ಗೆ ಮಾತನಾಡುತ್ತಿದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇಂದಿಗೂ ಔರಂಗಜೇಬನ ಸಮಾಧಿ ಬಗ್ಗೆ ಚರ್ಚೆ ಮಾಡ್ತಾ ಕಾಲಹರಣ ಮಾಡಲಾಗ್ತಾ ಇದೆ. ನಾವು ಪ್ರಬುದ್ಧರಾಗದಿದ್ರೆ ಈ ಸಮಾಜದಲ್ಲಿ ಅಭಿವೃದ್ಧಿ ಕಾಣೋದು ಕಷ್ಟ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಅಂತಿಮವಾಗಿ ಸಮುದಾಯದ ಆದ್ಯತೆಗಳ ಬಗ್ಗೆಯೂ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬ ಧರ್ಮದ ಬಗ್ಗೆ ಕಾಮೆಂಟ್ ಮಾಡಿದ್ರೆ ರಾತ್ರೋರಾತ್ರಿ ಪೊಲೀಸ್ ಸ್ಟೇಷನ್ ಮುಂದೆ ಸಾವಿರಾರು ಜನ ಸೇರ್ತಾರೆ. ಆದ್ರೆ ಅದೇ ಸಮುದಾಯದ ಹೆಣ್ಣು ಮಕ್ಕಳು ಶೌಚಕ್ಕಾಗಿ ಬಯಲಿಗೆ ಹೋಗುವ ಸ್ಥಿತಿ ಇದ್ರೂ ಅದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳಲ್ಲ. ಧರ್ಮದ ಮೇಲೆ ಇರೋ ಕಾಳಜಿ ಮಹಿಳೆಯರ ಸುರಕ್ಷತೆ ಮತ್ತು ಸೌಲಭ್ಯಗಳ ಮೇಲೆ ಯಾಕಿಲ್ಲ ಎಂದು ಅವರು ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.